ಪರಮಾತ್ಮ ವಾಸುದೇವ, ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿ ಎಂದಿಗೆ ಪರಮಪುರುಷನು ತನ್ನ ಅಭಯಹಸ್ತಗಳನ್ನು ನನ್ನ ಮಸ್ತಕದ ಮೇಲಿರಿಸುವನು? ಯಾವಾತನು ಮಹಾಮಹಿಮನನ್ನು ನೋಡಲು ಮಹಾಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ನನ್ನ ಅನಾವರ್ತವು ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುವುದು, ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು, ಕರುಣಾನಿಧಿಯು, ಸರ್ವಜ್ಞನು, ಸರ್ವವ್ಯಾಪ್ತಿಯೂ ಆದ ಆ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ನಾನು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವನು ದೇವ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ಮಧುಸೂದನ ದೇವ ದೇವ ಪ್ರಭು ಮುರಾರಿ ಪರಮಾತ್ಮ ವಾಸುದೇವ, ಮರೆ ಕೇಳಿ ನೀ ಬಾರಯ್ಯ, ಕೇಳಿ ನೀ ಬಾರಯ್ಯ, ಮದರ ಮೊರೆ ಹಾಲಿಸಿ ಶೌರಿ, ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ ವಾಸುದೇವ, ರುಕ್ಮಿಣಿ ಲೋಲ ವಾರಿಜ ಮಾಲ, ಪರಮಾತ್ಮ ತಂದೆ ರುಕ್ಮಿಣಿ ಲೋಲ ವಾರಿಜ ಮಾಲ, ವರಗುಣಶೀಲ ವಸುದೇವ ಬಾಲ, ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ದೇವಾ ಬಣ್ಣಿಸಲಹುದೇ ನಿನ್ನಯ ಲೀಲಾ, ಬಣ್ಣಿಸಲಹುದೇ ನಿನ್ನಯ ಲೀಲಾ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನಿರಜಲೋಚನ ದರುಶನ ತೋರಯ್ಯ, ಪರಮಾತ್ಮ ವಾಸುದೇವ, ನಿರಜಲೋಚನ ದರುಶನ ತೋರಯ್ಯ, ಮೊರೆ ಕೇಳಿ ನೀ ಬಾರಯ್ಯ, ಮುರಾರಿ ಭಕ್ತರ ಮೊರೆ ಹಾಲಿಸಿ ಶೌರಿ, ಮೊರೆ ಕೇಳಿ ನೀ ಬಾರಯ್ಯ.
ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ ದೇವಾ ಆಹಾ ಯಾವುದೇ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಕು ಪ್ರಕಾಶಿಸುತ್ತಿರುವುದಲ್ಲ. ಯಾವ ಆ ಭಗವಾನ್ ಸೂರ್ಯದೇವನಾದರೂ ಈ ಧರೆಗಿಳಿದು ಬಂದಿರಬಹುದೇ? ಅಥವಾ ಆ ನನ್ನ ಆರಾಧ್ಯ ದೈವ ಶ್ರೀಹರಿ ಶ್ರೀಮನ್ನಾರಾಯಣ ವಾಸು ಕೃಷ್ಣ ಪರಮಾತ್ಮನೇನಾದರೂ ಬರುತ್ತಿರುವರೆ ಪ್ರತ್ಯಕ್ಷವಾದರೆ? ಓ ಬರ್ತಾರೆ. ಆಹಾ ಪರಮಾತ್ಮ ಧನ್ಯನಾದರೂ ದೇವ ಧನ್ಯನಾದರೂ. ಭಕ್ತ ಶಿರೋಮಣಿ ವಿದರ ಕುಶಲವೇ? ಪರಮಾತ್ಮ ಕುಶಲವಾಗಿರುವನು ದೇವ ಕುಶಲವಾಗಿರುವನು. ತಮ್ಮ ನೀನು ದಯ ತೋರಿ ಇಂದಿಗೆ ನನಗೆ ದರ್ಶನ ಎತ್ತೆಯ ದೇವ. ತಮ್ಮ ಪಾದಧೂಳಿಯಿಂದ ನನ್ನ ಕುಟಿರವೆಲ್ಲವೂ ಪವಿತ್ರವಾಯಿತು ದೇವ ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೇರ ರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬಾಲಕಡಲೊಳ್ಳು ಲೀಲೆಯಿಂದ ಲೋಲಲೋಚನೆ ಬಂದೆಯ ಬಾಲಕಡಲೊಳ್ಳು ಲೀಲೆಯಿಂದ ಲೋಲಲೋಚನೆ ಬಂದೆಯ ಮಾಡಿದೆಯ ತರಳ ಮದ ಕೇಳಿ ತುರುಳಗಿರಣ್ಯನ ಕರುಳನ ಪರಮಾತ್ಮ
ನಮೋ ನಾರಾಯಣ ಓ ನಮೋ ನಾರಾಯಣ ಓ ನಮೋ ನಾರಾಯಣ ಪರಮಾತ್ಮ, ಹುಟ್ಟು ಕುರುಡನಿಗೆ ದೃಷ್ಟಿ ಬಂದಂತೆ, ದಟ್ಟ ದರಿದ್ರನಿಗೆ ನಿಧಿಯು ದೊರಕಿದಂತೆ, ಆ ಶಬರಿಗೆ ಶ್ರೀರಾಮಚಂದ್ರನ ದರ್ಶನವಿದ್ದಂತೆ ಈ ದೀನನ ಮೇಲೆ ದಯ ತೋರಿ ನನ್ನ ಜನ್ಮವನ್ನು ಸಾರ್ಥಕಗೊಳಿಸಿದೆ ಆ ದೇವ. ವಿದುರ, ಪರಮಾತ್ಮ, ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು. ನನಗೆ ಏನಾದರೂ ಆಹಾರವನ್ನು ಕೊಡುವಿದರ? ಪರಮಾತ್ಮ, ತಮಗೆ ತಿಳಿಯದೇ ಇರುವುದು ಈ ಪ್ರಪಂಚದಲ್ಲಿ ಏನಿದೆ ದೇವ? ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಈ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆನೋ ದೇವ? ವಿದುರ, ನಾನೇನು ಕಾರ್ಯಾರ್ಥಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಕರೆತಂದು ಬಂದಿರುವುದು. ನೀನೇನು ಸಾಮಾನ್ಯನೇ? ಪರಮಾತ್ಮ, ಪಡವೆಯೋ ಭಕ್ತ ಶಿರೋಮಣಿ ಪರಮಾತ್ಮ, ವಾಸುದೇವ, ಪಡವೆಯೋ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಪರಮಾತ್ಮ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ವಿದುರ, ಪರಮಾತ್ಮ, ವಾಸುದೇವ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರೆ ಮನ ಇತ್ತಲೆ ಬಾಗುವುದು. ವಿದುರ, ಜಗದ್ರಕ್ಷಕ, ಎತ್ತ ಹೋದರೆ ಮನ ಇತ್ತಲೆ ಬಾಗುವುದು. ಶತನೆಂದೆನಿಸಿದ ವಿದುರ, ವಿದುರ, ಪರಮಾತ್ಮ, ಶತನೆಂದೆನಿಸಿದ ಮತ ಸುಯೋಧನ, ಶತನೆಂದೆನಿಸಿದ ಮತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮ ನೆನಪನೆ. ಸುಯೋಧನ, ಪರಮಾತ್ಮ, ವಾಸುದೇವ, ಭಕ್ತನೆ ನಿನಗಿಂತ ಉತ್ತಮ ನೆನಪನೆ. ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, 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 ಪರಮಾತ್ಮ, ಸರ್ವದಾ ನನ್ನನ್ನು ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎದೆ ಕೊಡದ ಆಹಾರವನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಅದು ಆಗಿರಲಿ, ನನಗೆ ಏನಾದರೂ ಆಹಾರವನ್ನು ಕೊಡುವಿದರಾ? ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಕ್ಷೀರವೇ ನನಗೆ ಬೇಕಾದ ಆಹಾರವೂ ಅದಲ್ಲವೇ? ಎಲ್ಲಿ ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿದ್ದ 1 ಇಡೀ ಅವಲಕ್ಕಿ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ಅದೆಲ್ಲಕ್ಕಿಂತ ಮಿಗಿಲಾದ ಆಹಾರವು ಕ್ಷೀರವಲ್ಲವೇ? ಎಲ್ಲಿ? ಅದನ್ನೇ ಕೊಡು. ಹಾ
ಏನು ಮಾಡಲಿ ದೇವ, ಏನು ಮಾಡಲಿ? ಏಕೆ ಏಕೆ ತವಕೊಬ್ರತು ವೀರ, ಏನಾಯಿತು? ಏನೆಂದು ಹೇಳಲಿ ದೇವ, ಈಗ ತಾನೇ ಎದ್ದ ಕ್ಷೀರವನ್ನು ತಮಗರ್ಪಿಸಿ ಅದನ್ನು ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏಕೆ ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಸ್ವಲ್ಪವಾದರೂ ಪಾತ್ರೆಯ ತಳಭಾಗದಲ್ಲಿ ಇರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡು. ನೋಡಿದೆಯೇ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಎಂತಹ ಮೋಸಗಾರನೆಯ ನೀನು, ಎಂತಹ ಸುಳ್ಳುಗಾರನೆಯ ನೀನು. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ಏಕಕಾಲದಲ್ಲಿ ಸಪ್ತ ಸರೋವರಗಳು ಬತ್ತಿ ಹೋದರೂ ಗೋಮಾತೆಯ ಕ್ಷೀರವು ಎಂದಿಗೂ ಬತ್ತುವುದಿಲ್ಲ. ನೋಡುತ್ತಿರು. ಮನದಲ್ಲಿ ಭಕ್ತ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆ ಅಲ್ಲ. ನೋಡಿದೆಯಾ, ನೀನು ಕೊಟ್ಟ ಕ್ಷೀರ ಸಾಗರದಿಂದ ಕ್ಷೀರ ಸಾಗರವೇ ಹರಿದು ಹೊರುತ್ತಿರುವುದು. ಅಲ್ಲಿ ನೋಡು. ಧನ್ಯನಾದನು ದೇವ ಈ ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಧನ್ಯನಾದನು ದೇವ, ಧನ್ಯನಾದನು. ನಿಮ್ಮನ್ನು ಪಡೆದ ವಸುದೇವ ದೇವಕಿರೇ ಧನ್ಯರು ದೇವ, ಧನ್ಯರು. ಬ್ರಹ್ಮಾಂಡಾಧೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಶ್ರೀಧರ ಕರುಣಾಕರ ಪಾಲಿಸ ಶ್ರೀಧರ ಕರುಣಾಕರ ಪಾಲಿಸೈ ಸಾಗರ ಜಯನ ಸಾಗರ ಜಯನ ವಾಮನ ರೂಪದ ಬಲಿಹರ ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯದೆ ವಾಮನ ವಾಮನೋನಿ ಕರುಣೆಯ ತೋರಿ ಪರಮಾತ್ಮ ವಾಮನೋನಿ ಕರುಣೆಯ ತೋರಿ ತಾಮಸನಿಗಿದ ದಾಮೋದರ ತಾಮಸನಿಗಿದ ದಾಮೋದರ ಸಾಗರ ಜಯನ ಸಾಗರ ಜಯನ
ಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಸಾಗರ ಶಯನ. ಪರಮಾತ್ಮ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಧನ್ಯನಾದನು ದೇವ, ಧನ್ಯನಾದನು. ನಿಮ್ಮನ್ನು ಪಡೆದ ವಸುದೇವ ದೇವಿಕೆರೆ ಧನ್ಯರು ದೇವ, ಧನ್ಯರು. ವಿದುರ, ಪರಮಾತ್ಮ ನಾನಿನ್ನು ಕಾರ್ಯಾರ್ಥಿಯಾಗಿ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ನೀನು ಸಹ ಅಲ್ಲಿಗೆ ಹೋಗುತ್ತಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ಭಕ್ತರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ, ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರವು ನಿನ್ನದಾಗಿರುವುದು ದೇವ. ವಿದುರ, ಪರಮಾತ್ಮ ನಾನಿಂದು ನನ್ನ ಸೋದರತ್ತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ಹಾಗೆಯೇ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಎಂದೂ ನಡೆಯದ ವಿಚಿತ್ರವೊಂದು ನಡೆಯುವುದು, ನೀನು ನೋಡುವೆಯಂತೆ. ಆಗಬಹುದು ಪರಮಾತ್ಮ, ಬರುವೆನು. ಜಗದ ಜೀವನದ ತನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ. ಮಗೋಚರನೆ ನಿರ್ಮಲಾತ್ಮಕ ನಿನ್ನ. ಪರಮಾತ್ಮ ವಿದುರ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಾರು ಜಗದ ಜೀವರನೆ ಬಲ್ಲವರಾರು ಜಗದ ಜೀವರನೆ ಪವನಿಗೆ ಸಿಲುಕಿದ ಪ್ರಾಂತ್ಯ ಮನುಜರ ಪವನಿಗೆ ಸಿಲುಕಿದ ಪ್ರಾಂತ್ಯ ಮನುಜರ ಪವನದ ವೈದ್ಯ. ವಿದುರ, ಪರಮಾತ್ಮ ನೀನು ಬರುವಾಗ ನಿನ್ನ ಸರ್ವೋತ್ತವಾದ ಬಿಲ್ಲನ್ನು ಮರೆಯದೆ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಭವರೋಗ ವೈದ್ಯ ನೀ ಪರಿಪಾಲಿಸೆ ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ. ಜಗದ ಜೀವನದ ಜಗದ ಜೀವಾತ್ಮನು ಶಕುನಿ ನೀನು 100 ಜನ ಸಹೋದರನ್ನು ಹತ್ಯೆಗೈದ ಆ ದುರ್ಯೋಧನನಲ್ಲಿ ಸೇಡು ತೀರಿಸಿಕೊಳ್ಳುವರಾಗಿ ಶಪಥ ಮಾಡಿರುವೆಯಲ್ಲ. ಅಂದು ನೀ ಮಾಡಿದ ಆ ಶಪಥಕ್ಕೆ ಪ್ರತಿಯಾಗಿ ಇಂದು ಸುಮ್ಮನೆ ಕಾಲಹರಣ ಮಾಡುತ್ತಿರುವೆಯಾಗಿ. ಏನಾಯಿತು ಶಕುನಿ, ಅಂದು ನೀನು ಗೈದ ಶಪಥ ಏನಾಯಿತು? ಏನಾಯಿತು? ಏನಿ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅದಮ ಮರುಳುಗಳೇ ಸಾಧ್ಯ
ಬಗೆಯುವ ಕುಹಕ ಕಂಟಕದ ಕರ್ಕಶ ಕೇಕೆ. ಏನೀ ಪ್ರಣಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರ್ಗದ ಪ್ರಣಯ ತಾಂಡವ ದೃಷ್ಟಿಯ ಅಖಂಡ ಬರ್ಧ ಖಂಡಕ್ಕೆ ಕುಹಕ ಕಂಠದ ಕುಕ್ಷೀಕತೆ ಪ್ರವೀಣ. ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸೊಲ್ಲಪ್ಪ. ಅದೆಂದಿಗೂ ಸಲ್ಲದು ದುರ್ಯೋಧನ, ಅದೆಂದಿಗೂ ಸಲ್ಲದು. ಓ ನಿರಪರಾಧಿಗಳು ಗಾಂಧಾರದ ವಂಶೋದ್ಧಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಮೋಸದಿಂದ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆ ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವವು. ನನ್ನ ರಕ್ತವೇ ಕುದಿತಿರುವುದು ಸುಯೋಧನ. ಸುಯೋಧನ ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಜ್ವಾಲೆಯು ದಾಗ ದಾಗನೆ ಹತ್ತಿ ಉರಿಯುತ್ತಿರುವುದು ಸುಯೋಧನ. ಸ್ವಾಲಿಸಿ ನಮ್ಮನ್ನು ಕುರ್ಪದಿ ತಂದನು, ಹಸ್ತಿನ ಮಲ್ಲಿಯ ಸರಿಯೊಳಗಿಟ್ಟನು. ಸ್ವಾಲಿಸಿ ನಮ್ಮನ್ನು ಕುರ್ಪದಿ ತಂದನು, ಹಸ್ತಿನ ಮಲ್ಲಿಯ ಸರಿಯೊಳಗಿಟ್ಟ. ಅನ್ನದ ಮಂದಿರನು ಬರ್ನಾವೋ, ಅನ್ನದ ಮಂದಿರನು ಬರ್ನಾವೋ. ನಮಗಲಿಗೆ ಶರ್ಮನೇ ಸಾವು, ದಗದಗ ನೆತ್ತಿದ ರೋಷದ ಜಾಲೆ ದೈವತ್ತಿರುವುದು ಲಾಟಕರಾಲೆ. ಲಪ್ಪನ ಉಳಿದೀಗ ತೀರಿಸ ಬಂದಿದ್ದ ಸಾಲ ಬೇಗ. ಲಬ್ಬನ ಒಡೆದೀಗ ತೀರಿಸಿ ಬಂದರ ಸಾಲ ಗಮ್ಮರವಾಗಿದೆ ಎನ್ನೆ ಸೈಡ್ 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 ಸೈಡ್. ಗಮ್ಮರವಾಗಿದೆ ಎನ್ನೆ ಸೈಡು. ಮಸಾನವಿರುವುದು ಕೌರವನಾಡು, ಮಸಾನವಿರುವುದು ಕೌರವನಾಡು. ತಗದಗ 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 ನೆತ್ತಿದ ರೋಷದ ಜಾಲೆ ದಯಿಸುತ್ತಿರುವುದು ಲೋಕದರ. ಹಳ್ಳಿಗೆ ನಾವು ಎಲ್ಲೆಲ್ಲೂ ಉಳಿಯುವರೆಂದು ವಂಚದರು, ಹಳ್ಳಿಗೆ ನಾವು ಎಲ್ಲೆಲ್ಲೂ ಉಳಿಯುವಂತೆ ವಂಚದರು. ತಗದಗ ತಗದಗ ತಗದಗ. ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡಿಯನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಸುಯೋಧನ. ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ.
ಆ ಆ ನನ್ನ ಹತಭಾಗ್ಯರು ಆ ಆ ಆ ಇಡಿಕೂಳನ್ನು ನನ್ನೊಬ್ಬನಿಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬದ್ದದಂತೆ ಮಾಡಿ ಅವರ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನ ನನಗೊಪ್ಪಿಸಿ ಅವರೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗಿ ಅದರಾದರು ಸುಯೋಧನ ಮೃತ ದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ನನ್ನ ಸ್ತುತಿ ಪಡಲದಿಂದ ಅಚ್ಚಳೆದು ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಪುರುಷನಾಗಿದ್ದೇನೆ ಸುಯೋಧನ. ನನ್ನೀ ದೇಹವನ್ನ ಅಣುವಣುವಾಗಿ ತುಂಡರಿಸಿದರು. ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಎಂಬ ಮತ್ಸರ್ಯದ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಅನುಸರಿಸಲು ಸಾಧ್ಯವಿಲ್ಲ ಸುಯೋಧನ, ಸಾಧ್ಯವಿಲ್ಲ. ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮೆರೆಯುತ್ತಿರುವ ದುರ್ಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ನನ್ನ 99 ಮಂದಿ ಸಹೋದರರೊಂದಿಗೆ ಸಮಸ್ತ ಸಾಮಂತ ರಾಜರಿಂದ ಓಲೈಸಿಕೊಂಡು ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುತ್ತಾ ರಾಜ್ಯಭಾರ ಮಾಡಬಹುದಾಗಿತ್ತು. ನನ್ನ ಸಿಂಹಾಸನ ಓ ನನ್ನ ಸಿಂಹಾಸನ ನನ್ನ ಸಿಂಹಾಸನ ಯಾರಲ್ಲಿ ನನ್ನ ಸಿಂಹಾಸನ ನನ್ನ ಸಿಂಹಾಸನ ನನ್ನ ಸಿಂಹಾಸನ ಎಲ್ಲಿ ಎಲ್ಲಿ ನನ್ನ ಸಿಂಹಾಸನ? ಓ ದುರ್ಯೋಧನ, ನಿನ್ನ ಕುಡಿಲ ತಂತ್ರದಿಂದ ಅವೆಲ್ಲವೂ ಗಾಳಿ ಗೋಪುರಗಳಾದವು ಸುಯೋಧನ, ಗಾಳಿ ಗೋಪುರಗಳಾದವು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನಗಿಂತಲೂ ಮಹಾಪ್ರಚಂಡ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕು.
ಮೋಸಗಾರನನ್ನ, ಅದರಲ್ಲೂ ನಿನ್ನಂತ ಮೋಸಗಾರನನ್ನ, ನನ್ನಂತ ಮೋಸಗಾರನಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ಅಡಿಗಡಿಗೂ ಅಡ್ಡದಾರಿಗೆಳೆದು ರತ್ನನ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲೇ ಮುಳುಗಿಸುವ ಸುಯೋಧನ, ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ಅಣ್ಣ ಅಳಬೇಡಿರೋ ಎನ್ನಾದ ಭಾಗ್ಯ ಸೋದರರೇ, ಅಳಬೇಡಿರೋ ಎನ್ನ ಅತ ಭಾಗ್ಯ ಸೋದರರೇ, ಅಳಬೇಡಿರಿ ನನ್ನ ಸಹೋದರರೇ, ಅಳಬೇಡಿ. ನಿಮ್ಮ ಎಡೆಗಾಗಿ ನಾನಿನ್ನು ಉಳಿದಿರುವೆನು. ಅಳಬೇಡಿರಿ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ, ದೇಶ ಮನದಿಯಿಂದ ನಾನು ಓದುವೆ ಕಾಳೆ, ನನ್ನ ಹೃದಯದ ಕಾಳೆ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ, ದೇಶ ಮನದಿಯಿಂದ ನಾನು ಓದುವೆ ಕಾಳೆ, ನನ್ನ ಹೃದಯದ ಕಾಳೆ. ಅಳಬೇಡ್ರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡ್ರಿ. ಅತ ಭಾಗ್ಯ ಅಣ್ಣ ತಮ್ಮರ ನೋವಿನ ಕಂದನ, ಅತ ಭಾಗ್ಯ ಅಣ್ಣ ತಮ್ಮರ ನೋವಿನ ಕಂದನ, ಹಠ ಮಾಡದೆ ಹಠಗೈಯದೆ ಬಿಡನ ತೊರೋ ವಂಶವ, ಹಠ ಮಾಡದೆ ಹಠಗೈಯದೆ ಬಿಡನ ತೊರೋ ವಂಶವ. ದೇಹದೊಡಲಿನಿಂದ ಬಂದ ನೋವಿನ ಪೂಜೆ, ದೇಶ ಮನದಿಯಿಂದ ನಾನು ಓದುವೆ ಕಾಳೆ, ನನ್ನ ಹೃದಯದ ಕಾಳೆ, ನನ್ನ ಹೃದಯದ ಕಾಳೆ. ಅಳಬೇಡ್ರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡ್ರಿ. ದುರ್ಯೋಧನನ 99 ಸಹೋದರ ಚಿನ್ನ ಭಿನ್ನ ರುಂಡಗಳಿಂದ ನರಕದಲ್ಲಿ ನಿಮಗೆ ಲಾಂಛನ ಮಾಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ನಿನಗಾಗುವ ಹಿಂಸೆ ಅತಿ 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 ಭಯಾನಕರವೆನಿಸುವುದು. ಇವುಗಳನ್ನು ದಾಳಗಳೆಂದು ತಿಳಿದಿರುವೇನೋ ಮೂಢ. ಅಂದು ಕೂಡಿದ ರಾಜಸಭೆಯಲ್ಲಿ ಪಾಂಡವರ ಸಿರಿ ಸಂಪತ್ತನ್ನೇ ಆಪೋಷಣ ಮಾಡಿದ ದಾಳಗಳು ಪಾಂಡವರನ್ನು ಮತ್ತೊಂದು ಸಾರ ವನವಾಸಕ್ಕೆ ಕಳಿಸಿದ ದಾಳಗಳು ಇವುಗಳೇ. ಪಾಂಡವರ ಪತ್ನಿ ಪಾಂಚಾಲಿ, ಕ್ಷಮಿಸು ತಾಯಿ, ಕ್ಷಮಿಸು. ದುರುಳ ದುಶ್ಯಾಸನನು ನಿನ್ನ ಮುಣಿಯನ್ನು ಎಳೆತಂದು ವಸ್ತ್ರಾಪರಣಕ್ಕೆ ಕಾರಣವಾದ ದಾಳಗಳು ಇವುಗಳೇ ತಾಯಿ, ದಾಳಗಳು. ಅದಕ್ಕೋಸ್ಕರವಾಗಿ
ಮುಂದದಗೋ ಭೀಷಣ ಕುರು ಪಾಂಡವರ ಸಂಗ್ರಾಮದಲ್ಲಿ ಇಡೀ ಕುರುವಂಶವನ್ನೇ ಧ್ವಂಸ ಮಾಡಲು ಸಿದ್ಧ ಮಾಡಿವೆ. ವೀರ ಸಮನವನ್ನ ಈ ನನ್ನ ದಾಳಗಳು ಅಲ್ಲ ಎನ್ನಂಜರ ದೇಹದ ಮೂಳೆಗಳು. ಜೈ ಪಿತೃದೇವೋ ಭವ. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ಜನ್ಮದಾತನೊಳಗೊಂಡ ಎನ್ನಂಜರ ದೇಹದ ಮೂಳೆಗಳು. ಜನ್ಮದಾತನೊಳಗೊಂಡ ಎನ್ನಂಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರಗೋಳು ಅಯ್ಯೋ ಹಾಡು. ನನ್ನ ತಂದೆ ತಮ್ಮಂದಿರಗೋಳು ಮುಂದದ ಹಾಳು. ಕಾಳ ಸರ್ಪ ತುಳಿದಲ್ಲಿ ಕೂಳ ಕೌರವನ ಕೇಳು. ನಾಳೆ ನಡೆಯುವ ಘೋರ ಕಾಳಗದೆ ಕೌರವೇಣಗಳ ಸಾಲು ಸರ್ಪ ಕಿರೀಟವ ಧರಿಸಿ ದಪ್ಪತಿ ಮೆರೆಯುವ ದುರ್ಳಗೆ ಕೇಳು. ಸರ್ಪ ಕಿರೀಟವ ಧರಿಸಿ ದಪ್ಪತಿ ಮೆರೆಯುವ ದುರ್ಳಗೆ ಕೇಳು. ಸದಾ ಯುದ್ಧವನ್ನೇರ್ಪಡಿಸಿ ಮನ ಬೆಂಕಿಯ ಮಾರ್ಪಡಿಸಿ ಬಲಿಯ ದುರ್ಯೋಧನ. ಸದಾ ಯುದ್ಧವನ್ನೇರ್ಪಡಿಸಿ ಮನ ಬೆಂಕಿಯ ಮಾರ್ಪಡಿಸಿ ಶ್ರೀಕೃಷ್ಣನೇ ಮರ್ಮಾಂಗದ ನಿನ್ನ ತಡೆಯನ್ನು ಮುರಿಸಿದೆ. ಮರ್ಮಾಂಗದಿ ನಿನ್ನ ತಡೆಯನ್ನು ಮರಿಸುವೆ. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ಜನ್ಮದಾತನೊಳಗೊಂಡ ಎನ್ನಂಜರ ದೇಹದ ಮೂಳೆಗಳು. ಜನ್ಮದಾತನೊಳಗೊಂಡ ಎನ್ನಂಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ತಾಯಿಯ ಕಣ್ಣೀರಿನಿಂದ ತೊಯ್ದು ಇವರು ಹಿರ ರಕ್ತದ ಕಳಂಕದಿಂದಾಗಿ ಮಾಡಿ ನಿನಗಾಗಿ ಒಂದು ನಿಟ್ಟಿಸರು ಬಿಡಿಯವರಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ದುರ್ಯೋಧನ ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನಲು ಬಂದೆ. ಅಷ್ಟರಲ್ಲಿ ನೀನು ಕಥೆಯನ್ನೇ ಎತ್ತಿ ತಂದೆ. ನಾನು ಮಾಡಿದ್ರಿಕ್ಕವೇ ಶಕುನಿ. ಚಿಂತೆ ಏಕೆ ಕುರ್ರಾಜ. ಜಯದ್ರಥ ವರ್ಮಗಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ನೂತನ ಸಮಾಚಾರವನ್ನು ತಂದು ನನ್ನ ಮಗುವೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಾಯ ಶೂರನು. 12 ತೋಳ್ಬಲಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಜ್ಞಾತಿ ಹಿಂಸೆ, ಸ್ಫೂರ್ತಿಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕಿಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅವನ ಮಾತನ್ನು ನಿರಾಕರಿಸಿದನು ಮಾವ. ಸರಿಯಾಗಿ ಮಾಡಿರುವೆ ನನ್ನ ಮಗುವೆ, ಸರಿಯಾಗಿ ಮಾಡಿರುವೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡಿಸಿ ಅದನ. ರಾಜಾನ್ವಿದಗೆ ಯದು ನಂದನನು
ದರಿದ್ರೋನ್ವಿತ ಗೆಳೆಯ ವಿದುರನಂ ಸಂಧಿಸಲು ವೀರಗೆ ಪೋಗಿರ್ಪನೈ ತೊಳಸದೊಳವು ಎನಗೆ ರಾಜ ಅಗ್ರಜ ನಾನು ಅಸ್ಥಿರಾವತಿಗೆ ಬಂದಿರುವನು ನೋಡಿನ ಪ್ರಾರ್ಥ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸೋಣಂತೆ ಅಗ್ರಜ, ಶಾಂತಿ ಸಂಧಾನವನ್ನು ನಡೆಸೋಣಂತೆ. ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು. ಏನು ಕೃಷ್ಣನಿಗೆ ಸತ್ಕಾರವೇ? ದುರುಳರ ಶಿರವನ್ನು ಕಡಿಯುವೆನ? ಎಂಡಾಡುವೆನು ಈಗಲೇ ಗಜ ಕಳ್ಳ ಕೃಷ್ಣನ ಮುಂದಾಟವನ್ನು ಎಂಡಾಡುವೆನು ಈಗಲೇ ಕಲೆಯಂ ಕೊಟ್ಟೆ ತೊಳೆಯಂ ಕೊಟ್ಟೆ ಗಜ ಕಲೆಯಂ ಕೊಟ್ಟೆ ತೊಳೆಯಂ ಕೊಟ್ಟೆ ತೊರದರೆ ವೈರ್ಯ ಸೆರೆತರುವೆ ಬಿದುರನ ಮಳೆಯಲ್ಲಿ ಅಗಮನ ತಿಂಡಿಯ ತಿನ್ನದ ಕೈಗೊನ ಮೋಸವನ ಗಜ ಬಿದುರನ ಮಳೆಯಲ್ಲಿ ಅಗಮನ ತಿಂಡಿಯ ತಿನ್ನದ ಕೈಗೊನ ಮೋಸವನ ಕೊರಲಂ ಹಿಡಿದು ಕೊಡಲಂ ಮುರಿದು ತೊರದರೆ ವೈರ್ಯ ಸೆರೆತರುವೆ ರಾಜ. ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಗ್ರಜ, ನಿರೀಕ್ಷಿಸುವುದಿಲ್ಲ. ಹೋಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಗು ಜೋಬ್ಯನ್ನು ಆಶ್ರಯಿಸಿರುವನು. ಎಂತವ ಹೇಳನವಣ್ಣ, ಎಂತವ ಹೇಳನ? ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು ಇರಬಹುದು. ವಿದುರನಂತ ಭಕ್ತರು ಆತನಿಗೆ ಇನ್ಯಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಪುನಃ ಸತ್ಕಾರದ ಮಾತು. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಸರವ ಜಯಿಸಿ ಬರುವೆನ ಧ್ವಜ ಸರವ ಜಯಿಸಿ ಬರುವೆನ ಮುದಲಿ ನರವಾದ ಮರನ್ನು ಕಡಿದು ಬರುವೆ ನೀಕ್ಷಣ, ಕಡಿದು ಬರುವೆ ನೀಕ್ಷಣ, ಕಡಿದು ಬರುವೆ ನೀಕ್ಷಣ. ಅಪರಾಧ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ರಾಜ ನಾಳಿನ ರೋಜ ಸಭೆಯಲ್ಲಿ ಓ ಕೃಷ್ಣನ ಮಾತಿಗೆ ನೀನೇನಾದರೂ ಮನಸ್ಸೋತು ರಾಜ್ಯವನ್ನು ಕೊಟ್ಟೆ ಆದರೆ ನಮ್ಮ ಗುರುಕುಲ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಎಚ್ಚರ ಎಚ್ಚರ ಅಗ್ರಜ ಸಹೋದರ. ಹೌದು ಅಗ್ರಜ, ಹೌದು. ಆ ದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ನನಗೊಪ್ಪದು ಅಪ್ಪದು ಅಪ್ಪದು. ಸಹೋದರ ನೋಡಿದೀಯಾ ಮಾವ, ಮದಗಜಗಳು ಎಷ್ಟಿದ್ದರೂ ಸಿಂಹಕ್ಕೆ ಸಿಂಹ. ಸಿಂಹವೇ ಸಿಂಹವೇ, ಎಲ್ಲಿ ಎಲ್ಲಿ ಸುಯೋಧನ ನನಗೆ ಭಯವಾಗುವುದು. ಅದು ಅಲ್ಲಿ ಆ ನನ್ನ ತಮ್ಮ. ಬಲೆ 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 ಸಹೋದರ. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಆರಂಭದಲ್ಲೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ನನ್ನ ಮಗುವೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರೆ. ಕೃಷ್ಣನು ಕ್ಷತ್ರಿಯರನ್ನು ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವುದು ನನ್ನ ಮಗುವೆ.
ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರಳಾಗಿ ಯಾರು ಭಗವಂತನೆಂದು ಪೂಜಿಸುವರೋ ಅವನನ್ನೇ ಅವನು ಧ್ವಂಸ ಮಾಡುವನು. ನಿನಗೆ ಜರಾಸಂಧ, ಶಿಶುಪಾಲ ಎಂತ ಮಿತ್ರರಾಗಿದ್ದರು. ಕಾರಣವಿಲ್ಲದವರನ್ನು ವಧಿಸಿದ. ಕಂಸನನ್ನು ವಧಿಸಿ ಅರಳ ಮರಳ ಮೊದಕನಾದ ಅಗ್ರಸೇನನನ್ನು ಸರಿಗೆ ಸಿಂಹಾಸನದಲ್ಲಿ ಕುಂಡರಿಸಿ ಸಹೋದರರನ್ನು ಜಲಪಾನ ಪ್ರಮದ್ದನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡರನು. ಇಂಥವನಿಗೆ ಮನ್ನಣೆಯೇ ನನ್ನ ಮಗುವೆ ಕೂಡದು. ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಓ ನನ್ನ ಗೋಪಾಲನ ಮನೆ ಬಾಗಿಲಲ್ಲಿ ಭಿಕ್ಷೆ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ನನ್ನ ಮಗುವೆ. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷಯದ ಅಲ್ಲನ್ನು ಕಿತ್ತ ಬಳಿಕ ನೋಡಲಿ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತೆ ಯಾದವ ಸೈನ್ಯ ನಿನಗೆಷ್ಟು ಅವಶ್ಯಕವಿತ್ತು? ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಅದನ್ನು ನೀನು ನಿರಾಕರಿಸಬೇಕಾಗುತ್ತಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನ ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದವನು. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಪಾಪ ಆ ಪಾಂಡವರನ್ನು ವಾರಿಗೂ ಹಿಂಸಿಸಬೇಕಾದಲ್ಲ ಮಾವ. ನನ್ನಕ್ಕನ ಮಗನ ಬಾಯಲ್ಲಿ ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ. ಮಗು ಬಾಯಿಲ್ಲಿ ನಿನಗೆಂದಿಗೂ ನಾನು ಪಾಪ, ಪುಣ್ಯ, ದಯ, ದಾಕ್ಷಿಣ್ಯವನ್ನು ಹೇಳಿಕೊಟ್ಟಿರಲೇ ಇಲ್ಲವಲ್ಲ. ಎಲ್ಲಿಂದ ಕಲಿತೆ ನೀನು ಅವೆಲ್ಲವನ್ನು? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ನನ್ನ ಮಗುವೆ. ಏಕೆ ಬೇರೆ ಮಾಡಲಾಗದು? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟೆ, ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟ. ಪುನಃ ಅದನ್ನು ಪಡೆಯುವುದೆಂದರೇನು ನನ್ನ ಮಗುವೆ? ಕ್ಷತ್ರಿಯ ವೀರಳಿಂದ ಹನುಮಕ್ಕಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಗಿಯಲ್ಲಿ ನೆಡುವುದು ನಿನಗೆ ಉಚಿತವಲ್ಲ ನನ್ನ ಮಗುವೆ. ಆ ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಛತ್ರ ಸೆಣೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಶೋಭಲ ರಾಜ. ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಕೂಡದು ನನ್ನ ಮಗುವೆ, ಹೊಡುವುದೂ ಇಲ್ಲ, ನಾನು ಬಿಡುವುದೂ ಇಲ್ಲ. ಮಾವ, ನೀನು ಚಿಂತಿಸಬೇಡ. ಆ ಪಾಂಡವರನ್ನು ಗಾಳಿಗೆ ಸಿಕ್ಕಿದ ತರೆಯಲಂತೆ ಹೂರಿ ಬಿಡುತ್ತೇನೆ. ಬಿಡು ಮಾವ, ಧರ್ಮಕ್ಷೇತ್ರ 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 ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಯುದ್ಧ ಕ್ಷೇತ್ರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಗೆ
ಜಾತಿ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕ್ತಿ ಸೈನ್ಯವಾಗಿ ವೀರರಾದರು. ಭೀಷ್ಮ ಜಾತಿ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕ್ತಿ ಸೈನ್ಯವಾಗಿ ವೀರರಾದರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಆ ಭೀಮನನ್ನು ಮಾತ್ರ ಬಿಡಬೇಡ ನನ್ನ ಮಗುವೆ, ಆ ಭೀಮನನ್ನು ಮಾತ್ರ ಬಿಡಬೇಡ, ಆ ಭೀಮನನ್ನು ಬಿಡಬೇಡ, ಆ ಭೀಮನನ್ನು ಮಾತ್ರ ಬಿಡಬೇಡ. ಬಿಡುವುದು ಇಲ್ಲ, ಬಿಡಲು ನಾನು ಬಿಡುವುದೇ ಇಲ್ಲ. ಭೀಮನನ್ನು ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಪ್ರಾರ್ಥನೆಗಳು ಹಾರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಪ್ರಾರ್ಥನೆಗಳು ಹಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಬಲೆ ಬಲೆ ನನ್ನ ಮಗುವೆ, ಬಲೆ ಬಲೆ ಮಗು. ಅಷ್ಟು ಮಾತ್ರವಲ್ಲ ನನ್ನ ಮಗುವೆ, ಸಂಧಿಯ ನೆಪದಿಂದ ಬಾರಿ ಬಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣ, ಈಗ ನೋಡು, ಈಗ ನೀನು ನನ್ನ ದಾರಿಗೆ ಬಂದೆ ನನ್ನ ಮಗುವೆ, ಈಗ ನೀನು ನನ್ನ ದಾರಿಗೆ ಬಂದೆ. ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು, ಆಗಲೇಬೇಕು. ಮಗು, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಬಾ ನನ್ನ ಮಗುವೆ, ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಮಾಡಕೂಡದು ನನ್ನ ಮಗುವೆ, ಮಾಡುವುದಿಲ್ಲ ಮಾವ. ಮಾಡಲು ನಾನು ಬಿಡುವುದು ಇಲ್ಲ. ಶಕುನಿ, ರಾಜ್ಯಸಭೆಗೆ ಸಮಯವಾಗಿರುವುದು. ನಡೆ ಹೋಗೋಣ. ನಡೆ ನಡಿ, ನಡೆ ಮಾವ, ನಡೆ ನಡೆ ಸುಯೋಧನ, ನಡೆ ಬಾ ಮಾವ, ನಡೆ. ನಡೆ ನಡೆ ಸುಯೋಧನ, ನಡೆ 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 ಸುಯೋಧನ, ನಾನು ಬರುವೆನು, ನಡೆ. ಸಮಯವೆಲ್ಲಿಯೋದು ನಿನಗೆ? ಸಮಯವೆಲ್ಲಿಯೋದು? ನಡೆ ನಡೆ, ಗುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರು, ನಿನ್ನ ಕುಲದ ಬೇರನ್ನೇ ಕಿತ್ತು ಬಿಸಾಡಿವೆ. ನನ್ನನ್ನು ಭಾವಿಸಿ ಮೂಢ, ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು, ಅಂದಿಗೆ ಕಾಗೆ ಒಕ್ಕ ಕೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ಎಂದಿಗೆ ನಿನ್ನ ಮಡದಿ ಭಾನುಮತಿ ಮಂಡಗೆದ್ರು ಮುಂದೆ ಆಗುವಳು, ಒಂದಿಗೆ ಶಾಂತಿ ವಿಶ್ರಾಂತಿ ಮನಃಶಾಂತಿ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆತಿರುವ ಮೂಢ, ಇನ್ನೆಷ್ಟು ದಿನವೋ ನಿನ್ನ ಅಧಿಕಾರ? ಇನ್ನೆಷ್ಟು ದಿನವೋ ಅಧಿಕಾರ? ಅಧಿಕಾರ ಅಧಿಕಾರ ಬಲದಿಂದ ಕೊಬ್ಬಿ ಮೆರೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ಅಲ್ಲವೇ ಸುಯೋಧನ?
ಅತಿಯಾಸೆ ತುಂಬಿರೋದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಕೈಯುವುದೇ ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ ಕರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ ಅಲ್ಲವೇ ಕರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ ಅದು ನನ್ನದು ತಪ್ಪ ಇಲ್ಲ ನನ್ನದು ತಪ್ಪ ಅದು ನನ್ನದು ತಪ್ಪ ನನ್ನದು ತಪ್ಪ ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ದುರ್ಯೋಧನ ಅಧಿಕಾರ 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 ಬಲದಿಂದ ಮನೆಗೆ ಬಲಿಯ ಕೊಟ್ಟು ನಾನು ನಿಜ ನಾನು ನೋಡಿ ನಾನು ನೋಡುವೆ ಅತಿ ಸೂರದಳವ ಹಿಡಿದು ನಿಂತ ವೀರಪಾತನ ಚೋರದನವ ಹಿಡಿದು ನಿಂತ ವೀರಪಾತನ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂರಕರ್ಣನ ಅಯ್ಯೋ ಕರ್ಣ ಪಾಪ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂರಕರ್ಣನು ಸಿಡಿದೆದ್ದು ನಿಲ್ಲುವನ್ನು ಭೀಮಸೇನನು ಸಿಡಿದದ್ದು ನಿಲ್ಲುವನು ಭೀಮಸೇನನು ಅವನ ಗದೆಯಿಂದ ನಿನ್ನ ಪಡೆಯ ಪುಟ್ಟಿಕೊಳ್ಳುವನು ಅಮ್ಮ ಅಮ್ಮ ಪಡೆ ಪಡೆ ನೋವು ನೋವು ಸುಯೋಧನ ಹೀಗೆ 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 ನರಳಿ ನರಳಿ ನೋವನ್ನು ಅನುಭವಿಸುವೆ ಸುಯೋಧನ ಅದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಅದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಾನಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಕೊಂದಿದರೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಾನು ನೋಡುವೆ ಚೋರದನವ ಹಿಡಿದು ನಿಂತ ವೀರಪಾತನ ಚೋರದನವ ಹಿಡಿದು ನಿಂತ ವೀರಪಾತನ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಅಯ್ಯೋ ಪಾಪಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ಅವನ ಗದೆಯಿಂದ ನಿನ್ನ ಪಡೆಯ ಪುಟ್ಟಿಕೊಳ್ಳುವನು ಅವನ ಗದೆಯಿಂದ ನಿನ್ನ ಪಡೆಯ ಪುಟ್ಟಿಕೊಳ್ಳುವನು ಅದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಅದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಾವಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಸುಯೋಧನ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಢ ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಓ ಎಂದರೆ ಪುರಡನ ಕುನ್ನಿಗಳಾದ ನಿಮ್ಮನ್ನ ನೀ ಎಂದರೆ ನಿರ್ದಾಕ್ಷಿಣ್ಯವಾಗಿ ನಿಕೃಷ್ಟವಾಗಿ ನಿನ್ನವರಿಂದಲೇ ನಿನ್ನ ವಂಶವನ್ನು ನಿರ್ನಾಮ ಮಾಡುವನೇ ಈ ಶಕುನಿ ಎಂಬ ಮೂರಕ್ಷರದ ಅರ್ಥ. ಒಂದಿಗೆ ಈ ಶಕುನಿಂದ ಕುರುವಂಶ ನಿರ್ನಾಮ ನಿರ್ನಾಮ ನಿಸ್ಸಂಕೋಚವಾಗಿ ನಿರ್ನಾಮ